ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ ಎಷ್ಟು ಸಲ ಕರೆಯೋದು? ಬಾರೆ ಇಲ್ಲಿ, ಬಾ ಕುತ್ಕೋ. ಜನ ಬಸ್ಸಲ್ಲಿ ಹೆಂಗೆ ಓಡಾಡ್ತಾರೋ ರಶ್. ಓಹೋ ಲೇಡೀಸ್ ಕ್ಲಬ್ ಫುಲ್ಲು ಮೆಹಂದಿ ಪ್ರೋಗ್ರಾಮ್ ಇಟ್ಕೊಂಡ್ಬಿಟ್ಟಿದ್ದೀರಾ? ಇದೆಲ್ಲ ನಮ್ ಸಿಂಧು ಶಾಲಿನಿಗೋಸ್ಕರ ಮಾಡಿರೋ ಅರೇಂಜ್ಮೆಂಟ್. ವಾವ್ ಸೂಪರ್ ಯಾ. ಹೇಗೆ ನಾನಂದ್ರೆ ಲೈಫ್ ಅಲ್ಲಿ ಥ್ರಿಲ್ ಇರಬೇಕು ಅಂತ ಸರ್ಪ್ರೈಸ್ಗಳನ್ನ ಕೊಡ್ತಾ ಇರ್ತೀನಿ. ಕರೆಕ್ಟ್ ಕರೆಕ್ಟ್. ನೀನು ಕೊಡೋ ಸರ್ಪ್ರೈಸ್ ನಾನು ನೋಡಿದ್ದೀನಿ. ಹಿಂಗೆ ಮನೆ ಕಲರ್ಫುಲ್ ಆಗಿರ್ಬೇಕಪ್ಪ. ಶಾಲಿನಿ ಮೆಹಂದಿ ಬರೀ ಕೈಗೆ ಹಾಕಿಸ್ಕೊ, ಟ್ಯಾಟೂ ಥರ ಮೈಗೆಲ್ಲ ಹಾಕಿಸ್ಕೊಬೇಡ, ನಿಮ್ ಗಿರಿ ಕಳೆದೋಗ್ಬಿಡ್ತಾರ ಆಮೇಲೆ. ನೀನ್ ಮಲ್ಗಿರುವಾಗ ನಿನ್ ಮುಖಕ್ಕೆ ಹಾಕಿಸ್ತೀನಿ ಮೆಹಂದಿನ. ಎಲ್ಲಿ ನಿದ್ದೆನಮ್ಮ, ಅಚ್ಯುತ್ ಅಂಕಲ್ ಬೇರೆ ಹೋಮ್ ವರ್ಕ್ ಕೊಟ್ಟಿದ್ದಾರೆ, ಪ್ರೆಸೆಂಟೇಶನ್ ಮಾಡಿ ಮೇಲ್ ಮಾಡ್ಬೇಕಂತವ್ರಿಗೆ. ಹೊಟ್ಟೆ ಬೇರೆ ತಾಳ ಹಾಕ್ತಾ ಇದೆ. ನೀವು ಬೇರೆ ನನ್ ಬಿಟ್ಟು ಮೆಹಂದಿಗೋಸ್ಕರ ಕೈ ಚಾಚ್ಕೊಂಡು ಕೂತಿದ್ರಾ? ನಡಿಲಿ ನಡಿಲಿ. ಸುಮ್ಮನಿರೋ, ಕಣ್ಣು ಹಾಕ್ಬೇಡ, ಏನೋ ಅಪರೂಪಕ್ಕೆ ಕೂತಿದ್ದೀವಿ. ನಿನಗೆ ಹೊಟ್ಟೆ ಕಾಯಲ್ಲ ಅಂತ ನಂಗೆ ಗೊತ್ತು. ನೀನು ಹೋಗಿ ಊಟ ಮಾಡು. ಸುಮ್ನಿರಮ್ಮ, ನೀವೆಲ್ಲ ಕಣ್ಣಾಕದ್ಮೇಲೆ ನನಗೆ ಹೊಟ್ಟೆ ನೋವು ಬರ್ದೇ ಇರತ್ತಾ? ಒಬ್ನೇ ಊಟ ಮಾಡೋಕ್ಕಾಗತ್ತಾ ನಾನು? ಪ್ರೋಗ್ರಾಮ್ ಎಲ್ಲ ಮುಗಿಸಿ ಆಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ನನಗೆ ಈ ಡಿಸೈನ್ ಓಕೆ. ಎಲ್ಲಿ ತೋರ್ಸು. ಅಯ್ಯೋ ಇನ್ನೊಂದು ಕಣ್ಣಿಗೆ ಮುಂಚೆ ಬೀಳಲೇ ಇಲ್ಲ, ಮೋಸ. ಆದರೂ ಪ್ರೀತಿ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ರೀ. ಇದನ್ನ ಬದಲಾಯಿಸಿ ಇವಾಗ ಈ ಥರ ಮಾಡೋಕ್ಕಾಗಲ್ವಾ? ಅಯ್ಯೋ ಸರಿ. ಪ್ರೀತಿ ಇದನ್ನ ಮೊದಲೇ ತೋರಿಸ್ಬಾರ್ದಾ? ನಾನು ಈಗ ತಾನೇ ನೋಡಿದ್ದು. ಶಾಲಿನಿ, ಇನ್ನು ನೀನೇನಾದ್ರೂ ನನ್ನ ಸೆಲೆಕ್ಷನ್ನ ನೋಡಿದ್ರೆ ಅಷ್ಟೇ ಬಿಡು. ಸಿಂಧು, ನಿಂಗೆ ಇಬ್ರೇನಾ ಸಿಕ್ಕಿದ್ದು? ಇನ್ನೊಂದಷ್ಟು ಜನ ಕರ್ಕೊಂಡ್ಬಂದಿದ್ದಾರೆ. ರಜ್ಜು ಹೊತ್ಕೆದು, ಪ್ರೀತಿದು ಎಲ್ಲರದು ಆಗೋಗಿರೋದಲ್ಲ. ನಿನಗೆ ನಾನು ಕಣ್ಣು ಕಾಣಿಸೋದೇ ಇಲ್ವೇನೋ? ಸಿಂಧು, ಮೆಹಂದಿ ಬರೀ ಹುಡುಗಿರ್ಗಲ್ವನೆ ಹಾಕೋದು? ಮತ್ತೆ ಪ್ರೀತಿನ ಹಿಂಗ ಅಲ್ಲಾಡ್ಸ್ಬಿಟ್ರೆ ಅವಳು ಕರಳೆಲ್ಲ ಆಚೆ ಬಂದ್ಬಿಡ್ತಮ್ಮ. ಬಿಡೋಣ. ಥ್ಯಾಂಕ್ ಯು ಪ್ರೀತಿ. ಹೇ ಗುಡ್ ಕಡೆ, ನಿನ್ನ ಸೆಲೆಕ್ಷನ್ ಸೂಪರ್ ಆಗಿದೆ. ನಿನಗೆ ಮೆಹಂದಿ ನಾನೇ ಹಾಕ್ತೀನಿ. ಕೈ ಕೊಡು. ಬೇಡ, ನೀನದು ಆಫ್ರಿಕಾ ಮ್ಯಾಪ್ ಥರ ಹಾಕ್ತೀಯ, ನಂಗೆ ಬೇಡ. ಹಲೋ 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 ಲೇಡೀಸ್, ನಿಮಗೆ ನಮ್ಮ ಟ್ಯಾಲೆಂಟ್ ಗೊತ್ತಿಲ್ಲ. ನಮ್ಮ ಮನೆ ಲೇಡೀಸ್ನೆಲ್ಲ ಕೇಳಬೇಕಾದ್ರೆ ಏನಮ್ಮ? ಹ್ಞೂ ಪ್ರೀತಿ, ಸಖತ್ತಾಗಿ ಆಗ್ತಾನೆ ಅಭಿಯಣ್ಣ. ಎಷ್ಟೋ ಸತಿ ಅವನ ಕೈಲೇ ಡಿಸೈನ್ಸ್ ಕೊಟ್ಟು ಹಾಕಿಸ್ಕೊಂಡಿದ್ದೀನಿ ಗೊತ್ತಾ. ಬೇಜಾನ್ ಸತಿ ದುಡ್ಡು ಉಳಿಸಿದ್ದೀನಿ. ನನ್ನ ಮೇಲೆ ನಂಬಿಕೆ ಅಲ್ವಾ ಪ್ರೀತಿ? ಪ್ರೀತಿ, ನೀನು ಬೇಕಾದ್ರೆ ಇಲ್ಲಿ ಕುತ್ಕೋಬಾ, ನಾನು ಅಭಿ ಕೈಲಿ ಮೆಹಂದಿ ಹಾಕ್ಸ್ಕೊತೀನಿ. ಪ್ರೀತಿ, ನಾನು ನಿನ್ನನ್ನು ಕೇಳ್ತಾ ಇದ್ದೀನಿ. ಸರಿ. ಹಂಗೆ ಪ್ರೀತಿ, ಹೋಗಿ ಊಟಕ್ಕೆ ರೆಡಿ ಮಾಡು. ಜೈರಾಮ್ ಅಂಕಲ್ ಬಂದ್ರೆ ನಿನಗೆ ಬೈತಾರ ಕಣೆ. ಅಯ್ಯೋ ಸಿಂಧು, ಇಷ್ಟೊತ್ತು ಸುಮ್ಮನಿದ್ಯಲ್ಲ? ನಾನೇನು ಮೆಹಂದಿ ಹಾಕಿಸ್ಕೋಬೇಡ ಅಂತ ಹೇಳ್ತಿಲ್ಲ. ಮೊದಲು ಊಟಕ್ಕೆ ರೆಡಿ ಮಾಡ್ಲಿ, ಆಮೇಲೆ ಬಂದು ಮೆಹಂದಿ ಹಾಕಿಸ್ಕೊಳ್ಳಿ ಅನ್ನಪ್ಪ. ನಮ್ಮ ಸಿಂಧು ಸರಿಯಾಗಿ ಹೇಳಿದ್ಲಲ್ವಾ? ಮಾವ ಬರೋ ಟೈಮ್ ಆಯಿತು, ಊಟ ರೆಡಿ ಆಗಿಲ್ಲ ಅಂತಂದರೆ ಕೋಪ ಮಾಡ್ಕೋತಾರಲ್ವಾ?
ಅಭಿ ಹೇಗೋ ಮೆಹಂದಿ ಕೋನ್ ಓಪನ್ ಮಾಡಿದ್ಯಾ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀಯಾ? ನನ್ನ ಕೈಗೆ ಹಚ್ಚೋ. ಬಂದು ಸಿಂಧು, ನಿನಗೆ ಕಾಗೆಪಿಯ ಡಿಸೈನ್ ಹಾಕ್ಲಾ? ನೀನು ಯಾವ ಡಿಸೈನ್ ಹಾಕಿದ್ರು ನನಗೆ ಓಕೆನೆ. ಓ ಹೇ ಅಭಿ, ಇವಾಗ ಇದಕ್ಕೇನು ಉತ್ತರ ಕೊಡ್ತೀಯಾ? ಓಕೆ ಸಿಂಧು, ನಾನು ಹಾಕೋ ಡಿಸೈನ್ನ ನೀನು ಎಲ್ರಿಗೂ ತೋರಿಸ್ಕೊಳ್ದೆ ಓಡಾಡಬಾರ್ದು. ಅಂದ್ರೆ ಅಂದರೆ ಎಲ್ರಿಗೂ ತೋರಿಸ್ಕೊಂಡು ಓಡಾಡಬೇಕು ಅಂತ ನಮ್ಮ ಓಕೆನಾ? ಅಭಿ ನಮ್ಮ ಟ್ಯಾಲೆಂಟ್ನ ಇವಾಗ ನೋಡ್ತಾ ಇರಿ ಅಲ್ಲ. ಪ್ರೀತಿ, ಬೇಜಾರು ಮಾಡ್ಕೋಬೇಡ. ನಾಳೆ ಬೆಳಗ್ಗೆ ನಾನು ತರಕಾರಿ ತರಕ್ಕೆ ಮಾದೇಶ್ ಅಂಗಡಿಗೆ ಹೋಗ್ತೀನಲ್ಲ, ಅಲ್ಲಿ ಎದುರುಗಡೆನೆ ಕೂತಿರ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ನಿನಗೂ ಮೆಹಂದಿ ಹಾಕಿಸ್ತೀನಿ. ನೀನು ಈ ಥರ ಸಪ್ಪೆ ಆಗಿದ್ರೆ ನನಗೆ ನೋಡೋಕ್ಕಾಗಲ್ಲ ಪ್ರೀತಿ. ವಾವ್, ಸೂಪರ್ ಅಭಿ, ಸಕ್ಕದಾಗಿ ಹಾಕಿದ್ಯಾ. ಪ್ರೊಫೆಷನಲ್ ತರ ಇದೆ ಕಣೋ. ಸಿಂಧು, ಕಣ್ಮುಚ್ಚು. ಮೆಹಂದಿ ಇದಕ್ಕೆ ಲಾಯಕ್ಕಿದ್ದೀರಾ ಮಿಸ್ಟರ್ ಅಭಿಷೇಕ್? ಅಲ್ಲಿ ಅಚ್ಯುತ ಲೇಟ್ ನೈಟ್ ವರ್ಕ್ ಮಾಡಿಕೊಂಡು ನಿಮ್ಮ ಇಮೇಲ್ ಕಾಯ್ತಾ ಇದ್ದಾನೆ, ನೀವಿಲ್ಲಿ ಮೆಹಂದಿ ಹಾಕೊಂಡು ಚಲ್ಲಾಟ ಆಡ್ತಾ ಇದ್ದೀರಿ. ಅಥವಾ ಇದೇ ಅಂಗಡಿ ಹಾಕೊಟ್ಬಿಡ್ಲಾ ನಿಮಗೆ? ನಿಮ್ಮ ಯೋಗ್ಯತೆಗೆ ಸರಿಯಾಗಿರುತ್ತೆ. ಇಮೇಲ್ ಕಳ್ಸಿದ್ರಾ? ಮೊದಲು ಹೋಗಿ ಸ್ವಲ್ಪ ಜವಾಬ್ದಾರಿ ಕಲ್ತ್ಕೊಳ್ಳಿ. ಅಚ್ಯುತ ನಿದ್ದೆ ಹಾಳು ಮಾಡ್ಕೋತಾ ಇದ್ದಾರೆ ನಿಮ್ಮಿಂದ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಸ್ವಲ್ಪ ಕಲೀರಿ ಮಿಸ್ಟರ್ ಅಭಿಷೇಕ್. ಪ್ಲೀಸ್ ಗೋ ಅಂಡ್ ಸೆಂಡ್ ದಟ್ ಇಮೇಲ್. ಅವನಿಗೆ ಜವಾಬ್ದಾರಿ ಕಲಿಸಿ ಅಂದರೆ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದೀರಾ.
ಎಂದರೇನು ಎಂದು ನೀನು ನನ್ನ ಕೇಳಿದೆ. ಎಲ್ಲರೂ ಅಷ್ಟು ಖುಷಿಯಾಗಿದ್ವಿ. ಅಪ್ಪ ಎಂಟ್ರಿ ಕೊಟ್ಮೇಲೆ ಎಲ್ಲ ಊಫಿ ಆಗೋಯ್ತು. ಅಲ್ಲ, ನಾಳೆ ನಾವು ಊರಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದ್ರು ಅವನಿಗೆ ಕೆಲಸ ಕೊಡ್ತಾರಲ್ಲ, ಅದ್ರಲ್ಲಿ ಬೈಯೋದು ಬೇರೆ. ಪಾಪ ಅವನು. ಆಂಟಿ ಯಾಕೆದ್ರಿ? ಅಭಿ ಹಸುವು ಅನ್ನಲ್ಲ, ಅವರಪ್ಪ ಬೈದು ಕೆಲಸ ಮಾಡು ಅಂದರು. ಅವನ ಹಸುವು ತಡೆಯಲ್ಲ, ಅದಕ್ಕೆ ಕೈ ತೊಳ್ಕೊಂಡು ಅವನಿಗೆ ತಿನ್ಸೋಣ ಅಂತ ಹೊರಟೆ. ನಾನು ಅಭಿನ್ ಕರಿತೀನಿ ರೀ, ಊಟ ಮುಗಿಸ್ಕೊಂಡು ಆಮೇಲೆ ಕೆಲಸ ಮಾಡಲಿ. ಅಭಿ ಅವನು ಬರಲ್ಲಮ್ಮ, ಕೆಲಸ ಎಲ್ಲ ಮುಗಿಸ್ಬೇಕು, ಆಮೇಲೆ ಅವನು ಎದ್ದೇಳೋದು. ಅದು ಅವರಪ್ಪ ಎಲ್ಲರ ಮುಂದೆನೂ ಈ ಥರ ಅಂದಿದ್ದಾರೆ. ಅಯ್ಯೋ ಆಂಟಿ, ಇಷ್ಟು ಚೆನ್ನಾಗಿ ಬಂದಿದೆ, ಇವಾಗಲೇ ಕೈ ತೊಳ್ಕೊಂಡ್ರೆ ಬಣ್ಣ ಬರಲ್ಲ. ಇಷ್ಟಪಟ್ಟು ಇಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿರುವಾಗ ಅದು ಯಾಕೆ ಹಾಳು ಮಾಡ್ಕೋಬೇಕು? ಏನು ಮಾಡಲಿ? ಓ, ನಿನ್ನ ಕೈ ಖಾಲಿ ಇದೆ ಅಲ್ವಾ? ನನಗಿದು ತೋಚಲೇ ಇಲ್ಲ. ನೀ ಹೇಗಿದ್ರೂ ಮೆಹಂದಿ ಹಾಕ್ಸ್ಕೊಂಡಿಲ್ವಲ್ಲ, ಹೋಗಿ ಅಭಿಗೆ ನೀನೇ ಊಟ ತಿನ್ನಿಸ್ಬಿಡ್ತೀಯಾ? ಪ್ರೀತಿ, ನಿನಗೆ ಗೊತ್ತಲ್ವಾ ಅಭಿ ಹಸುವು ತಡೆಯೋದಿಲ್ಲ ಅಂತ. ನಿಂಗೆ ಪಾಪ ಅನ್ಸಲ್ವಾ? ನೀನು ಹೋಗಿ ತಿನ್ನಿಸ್ಬಿಡು, ಇಲ್ಲ ಅಂದರೆ ನಾನು ಕೈ ತೊಳ್ಕೊಂಡು ಬೇಡ ಆಂಟಿ, ಸರಿ ನಾನೇ ತಿನ್ನಿಸ್ತೀನಿ. ಪ್ರೀತಿ, ಚೆನ್ನಾಗಿ ಅನ್ನಕ್ಕೆ ತುಪ್ಪ ಹಾಕಿ ಮುದ್ದೆ ಮಾಡಿ ಅವನಿಗೆ ತಿನ್ನಿಸು. ಅವನಿಗೆ ಅನ್ನ ಅಗಲಾಗ್ಲಾಗಿದ್ರೆ ಇಷ್ಟ ಆಗಲ್ಲ. ಸರಿ ಅಜ್ಜಮ್ಮ. ಸಿಂಧು, ಅಭಿಯಣ್ಣ ಮೆಹಂದಿನ ತುಂಬ ಚೆನ್ನಾಗಿ ಹಾಕಿದ್ದಾನೆ ಕಣೆ. ಮನುಷ್ಯಂಗೆ ಹೊಟ್ಟೆ ಅನ್ನೋದು ಹಸಿದೆ ಹೋಗಿದ್ರೆ ಎಷ್ಟೇ ಚೆನ್ನಾಗಿರೋ ಜೀವನ. ಹಲೋ ಸರ್, ಮಿಸ್ಟರ್ ಕೆಲಸ ಮಾಡೋರೆ, ತುಂಬ ಬ್ಯುಸಿ ಅಂತ ಗೊತ್ತು, ಊಟನೂ ಮಾಡ್ತೀರಾ? ಟೈಮ್ ಇಲ್ಲ ಪ್ರೀತಿ, ಅರ್ಜೆಂಟಾಗಿ ಪ್ರೆಸೆಂಟೇಷನ್ನ ನಿಮ್ಮ ಅಪ್ಪಂಗೆ ಮೇಲ್ ಮಾಡಬೇಕು. ಪಾಪ ಆಫೀಸಲ್ಲೇ ಕಾಯ್ತಾ ಇದ್ದಾರೆ ಮನುಷ್ಯ. ಬಾಯಿ ಆ ಮಾಡೋಕ್ಕೂ ಟೈಮ್ ಇಲ್ವಾ? ಹಾಗ ರೊಕ್ಕ ಕಳ್ಸಿದ್ದ. ಅವ್ರಿಗೆ ನಿನ್ನ ಹೊಟ್ಟೆ ಕೂಗಿ ಊಟ ಕಳ್ಸಕ್ಕೆ ಹೇಳ್ತಂತೆ. ನೀನು ಯಾಕೆ ಇಷ್ಟು ಒಳ್ಳೆಯವಳು? ನೀನು ಯಾಕೆ ಇಷ್ಟ ತರಲೆ? ಬಿಡು, ಎರಡಕ್ಕೂ ಉತ್ತರ ಇಲ್ಲ. ತುಪ್ಪ ಪರ್ಫೆಕ್ಟಾಗಿ ಹಾಕಿ ಕಳ್ಸಿಲ್ಲ. ಹೌದಾ ಸರ್? ಕೆಲಸನೂ ಮಾಡಿ ತಿಂಡಿ ಪೋತ. ಕಣ್ಮುಚ್ಚ. ಕಣ್ಮುಚ್ಚಮ್ಮ.
ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಪ್ರೀತಿ ಕೊಡಿಲಿ ತಟ್ಟೆ, ನಾನು ತಿನ್ನಿಸ್ತೀನಿ. ನಿನ್ನ ಕೈಗೆ ಮೆಹಂದಿ ಆಗಿದೆ ಅಲ್ವಾ? ಮೆಹಂದಿನ? ಎಲ್ಲಿದೆ ಮೆಹಂದಿ? ನೋಡು, ಮೆಹಂದಿ ಇಲ್ಲ. ಅಯ್ಯೋ ಸಿಂಧು, ನಾನಷ್ಟು ಪ್ರೀತಿಯಿಂದ ಮೆಹಂದಿ ಹಾಕಿದ್ದೆ, ಆಗ್ಲೇ ಕೈ ತೊಳ್ಕೊಂಬಿಟ್ಯಾ? ಹೌ ಕೆನ್ ಯು ಡೂ ದಿಸ್ ಟು ಮೀ? ಪ್ರೀತಿ ಕೊಡಿಲಿ ತಟ್ಟೆ, ಹೋಗು ಅಂಕಲ್ಗೆಲ್ಲ ಊಟ ಬಡಿಸು, ನಾನು ನಿನಗೆ ತಿನ್ನಿಸ್ತೀನಿ. ನೀರಲ್ಲಿಟ್ಟಿದ್ದೀನಿ. ನನಗೆ ಎಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಹೇಳದೆ ಹೋದರೂ ನನಗೆ ಅರ್ಥ ಆಗುತ್ತೆ. ನಿನ್ನ ಥರ ಎಲ್ಲ ಹೇಳಿಸ್ಕೊಳೋ ಹುಡುಗಿ ನಾನಲ್ಲ. ನಿನ್ನ ಕೆಲಸ ನೋಡ್ಕೊ ಹೋಗು. ಅಭಿ, ಆ ಮಾಡೋ. ಏನಾಯ್ತು? ಅರ್ಥ ಆಗ್ಲಿಲ್ವಾ? ನೀನು ಎಲ್ಲ ಹೇಳಿಸ್ಕೊಳ್ಳೋ ಹುಡುಗಿ ಅಲ್ಲ, ನಿನಗೆಲ್ಲ ಹೇಳ್ದೇನೆ ಅರ್ಥ ಆಗ್ಬಿಡುತ್ತೆ ಅಲ್ವಾ? ಅಂದ್ರೂ ಅರ್ಥ ಆಗ್ಲಿಲ್ವಾ? ನನಗೆ ತೇಗ್ ಬಂತು ಅಂದರೆ ಊಟ ಸಾಕು, ಹೊಟ್ಟೆ ತುಂಬಿತು ಅಂತ ಅರ್ಥ. ನೀವೊಂದು ಕೆಲಸ ಮಾಡು, ತಟ್ಟೆನ ತಗೊಂಡು ಹೋಗಿ ತೊಳೆಯೋ ಜಾಗದಲ್ಲಿ ಇಟ್ಬಿಟ್ಟು ಬಾ. ಓಕೆ, ಬಾಯ್. ಹೆಂಗೆ ನಾವು ಸಿಂಧುಗೆ ನನಗೆ ತುತ್ತಿಡ್ಸಕ್ಕೆ ನಾನು ಬಿಡಲೇ ಇಲ್ಲ. ನಮಗೆಲ್ಲ ಅರ್ಥ ಆಗುತ್ತೆ. ಪ್ರೀತಿ ಅಭಿ ಮಧ್ಯ ಏನೋ ನಡೀತಿದೆ. ನಾನು ತುತ್ತು ಕೊಟ್ರೆ ಹಿಡಿಸ್ಕೊಳಲ್ವಾ?